ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಶಿವಾಜಿ ದಮ್ಕಂಡಿಕರ್. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಮೈಕ್ರೋಮೀಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಆದ್ದರಿಂದ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಈ ವಿಡಿಯೋದ ಮಧ್ಯದಲ್ಲಿ ಈ ಮೈಕ್ರೋಮೀಟರ್ ಬಗ್ಗೆ ಒಂದು ಅಮೇಜಿಂಗ್ ಫ್ಯಾಕ್ಟ್ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ. ಮತ್ತಷ್ಟು ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರನ್ನು ಸಬ್ಸ್ಕ್ರೈಬ್ ಮಾಡಿ. ಶುರು ಮಾಡೋಣ ಇವತ್ತಿನ ವಿಡಿಯೋ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಾವು ಮೈಕ್ರೋಮೀಟರ್ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಅವಶ್ಯಕವಾಗಿದೆ. ಇದರ ಮೈಕ್ರೋಮೀಟರ್ನ ಬೇಸಿಕ್ ಪಾರ್ಟ್ಸ್ ಏನು ಬರುತ್ತೆ, ಅದೇ ಥರ ಇದರ ಮೆಜರಿಂಗ್ ರೇಂಜ್ ಏನು ಬರುತ್ತೆ, ಇದರ ಯಾವ ಥರ ನಾವು ಇದನ್ನು ಹ್ಯಾಂಡಲ್ ಮಾಡೋದು, ಇದರಿಂದ ಯಾವ ಥರ ನಾವು ಡೈಮೆನ್ಷನ್ನ ಮೆಜರ್ ಮಾಡೋದು, ಇದನ್ನೆಲ್ಲ ನಾವು ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ಇದರ ಮೆಜರಿಂಗ್ ರೇಂಜ್ ಬಗ್ಗೆ ತಿಳಿದುಕೊಳ್ಳೋಣ. ಇದು 0 to 25 ಮೈಕ್ರೋಮೀಟರ್. ಇದರಿಂದ ನಾವು 0 ಇಂದ ಹಿಡಿದು 25 mm ತನಕ ಡೈಮೆನ್ಷನ್ನ ಮೆಜರ್ ಮಾಡ್ಬೋದು. ಅದೇ ಥರ ನಾವು ಇದು 25 to 50 mm. ಇದರಿಂದ ನಾವು 25 ಇಂದ 50 mm ತನಕ ಡೈಮೆನ್ಷನ್ಸ್ನ ಮೆಜರ್ ಮಾಡ್ಬೋದು. ಇದು 50 to 75 ಮೈಕ್ರೋಮೀಟರ್. ಇದರಿಂದ ನಾವು 50 mm ಇಂದ 75 mm ತನಕ ಡೈಮೆನ್ಷನ್ನ ಮೆಜರ್ ಮಾಡ್ಬೋದು. ಅದೇ ಥರ ಇದು 75 to 100 mm ಮೈಕ್ರೋಮೀಟರ್. ಇದರಿಂದ ನಾವು 75 ಇಂದ 100 ತನಕ ಯಾವುದೇ ಡೈಮೆನ್ಷನ್ನ ಮೆಜರ್ ಮಾಡ್ಬೋದು. ಈ ಥರ ಡಿಫ್ರೆಂಟ್ 25 mm ಸ್ಟೆಪ್ಪಲ್ಲಿ ಈ ಥರ ಡಿಫ್ರೆಂಟ್ ರೇಂಜ್ನ ಮೈಕ್ರೋಮೀಟರ್ ಅವೈಲೇಬಲ್ ಇದೆ. ಈಗ ತಿಳಿದುಕೊಳ್ಳೋಣ ಅದರ ಬೇಸಿಕ್ ಪಾರ್ಟ್ಸ್ ಬಗ್ಗೆ. ಮಿತ್ರರೇ, ಈಗ ತಿಳಿದುಕೊಳ್ಳೋಣ ಈ ಮೈಕ್ರೋಮೀಟರ್ನ ಬೇಸಿಕ್ ಪಾರ್ಟ್ಸ್ ಬಗ್ಗೆ. ಇದನ್ನು ನಾವು ಫಿಕ್ಸ್ ಆರ್ ಸ್ಪಿಂಡಲ್ ಅಂತೀವಿ. ಇದನ್ನು ಸಿ ಫ್ರೇಮ್ ಅಂತೀವಿ. ಇದನ್ನು ಸ್ಲೀವ್ ಆರ್ ಬ್ಯಾರಲ್ ಅಂತೀವಿ. ಇದನ್ನು ತಿಂಬಲ್ ಅಂತೀವಿ. ಇದು ತಿಂಬಲ್ ಸ್ಕೇಲ್. ಇದು ಬಂದುಬಿಟ್ಟು ತಮ್ ರೆಸ್ಟ್. ಇದನ್ನು ರ್ಯಾಚೆಟ್ ಅಂತೀವಿ. ಹಾಗೂ ಇದು ಲಾಕಿಂಗ್ ಲೀವರ್ ಅಂತೀವಿ. ಇದಾಯಿತು ಈ ಮೈಕ್ರೋಮೀಟರ್ನ ಬೇಸಿಕ್ ಪಾರ್ಟ್ಸ್. ಈಗ ನಾವು ಯಾವ ಥರ ಝೀರೋ ಎರರ್ನ ಚೆಕ್ ಮಾಡೋದು ಅದನ್ನು ತಿಳಿದುಕೊಳ್ಳೋಣ. ನಾವು ಯಾವುದೇ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ, ಅದು ವರ್ನಿಯರ್ ಆಗಲಿ ಅಥವಾ ಮೈಕ್ರೋಮೀಟರ್ ಆಗಲಿ, ಯಾವುದೇ ನಾವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಎರರ್ ಇದೆಯಾ ಅಥವಾ ಇಲ್ಲ ಅನ್ನೋದು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ನಾವು ನಿಮಗೆ ಈ 0.25 ಮೈಕ್ರೋಮೀಟ್ರಲ್ಲಿ ಯಾವ ಥರ ಝೀರೋ ಎರರ್ನ ಚೆಕ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೆ ನೀವು 0.25 ಮೈಕ್ರೋಮೀಟರ್ ತೊಗೊಳ್ಳಿ. ಎರಡು ಜಾಸ್ನ ಕ್ಲೋಸ್ ಮಾಡಿ. ಎರಡು ಜಾಸ್ ಬಟ್ ಆಯಿತು. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಸ್ಪಿಂಡಲ್ ಸೆಂಟರ್ ಲೈನ್ ಏನಿದೆಯಲ್ಲ, ಇದು ಈ ತಿಂಬಲ್ ಸ್ಕೇಲ್ನ ಝೀರೋಗೆ ಎಕ್ಸಾಕ್ಟಾಗಿ ಕೋಯಿನ್ಸೈಡ್ ಆಗಿದೆ. ಈ ಮೈಕ್ರೋಮೀಟ್ರಲ್ಲಿ ಯಾವುದೇ ಥರದ ಯಾವುದೇ ಥರದ ಎರರ್ ಇಲ್ಲ, ಇದು ಝೀರೋ ಎರರ್ ಆಗಿದೆ. ಈಗ ನಾನು ನಿಮಗೆ ಈ ಮೈಕ್ರೋಮೀಟರ್ನ ಲೀಸ್ಟ್ ಕೌಂಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಈ ಮೈಕ್ರೋಮೀಟರ್ನ ಮೇನ್ ಸ್ಕೇಲ್ನ ಮಿನಿಮಮ್ ರೀಡಿಂಗ್ ಇದೆ 0.5 mm. ಹಾಗೂ ಇದರ ತಿಂಬಲ್ ಸ್ಕೇಲ್ ಮೇಲೆ ಇರೋಂಥ ಡಿವಿಷನ್ಗಳು 50 ಡಿವಿಷನ್ಸ್. ಕೌಂಟ್ ಇಸ್ ಈಕ್ವಲ್ ಟು ಮಿನಿಮಮ್ ರೀಡಿಂಗ್ ಆನ್ ಮೇನ್ ಸ್ಕೇಲ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ ಆನ್ ತಿಂಬಲ್ ಸ್ಕೇಲ್. ಇಲ್ಲಿ ಮೇನ್ ಸ್ಕೇಲ್ ಮೇಲೆ ಮಿನಿಮಮ್ ರೀಡಿಂಗ್ ಎಷ್ಟಿದೆ? 0.5 ಇದೆ. ತಿಂಬಲ್ ಸ್ಕೇಲ್ ಮೇಲೆ ಇರೋಂಥ ಡಿವಿಷನ್ ಎಷ್ಟು? 50 ಡಿವಿಷನ್ಸ್. ನಾವು 0.5 ಡಿವೈಡೆಡ್ ಬೈ 50 ಮಾಡಿದಾಗ ಅದರ ರಿಸಲ್ಟ್ ಬರುತ್ತೆ 0.01 mm. ಅಂದರೆ ಈ ಮೈಕ್ರೋಮೀಟರ್ನ ಲೀಸ್ಟ್ ಕೌಂಟ್. ಈ ಥರ ನಾವು ಈ ಮೈಕ್ರೋಮೀಟರ್ನ ಲೀಸ್ಟ್ ಕೌಂಟ್ನ ಕ್ಯಾಲ್ಕುಲೇಟ್ ಮಾಡುತ್ತೇವೆ. ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಏನಂತ, ಈ ವಿಡಿಯೋದ ಮಧ್ಯದಲ್ಲಿ ನಾನು ನಿಮಗೆ ಈ ಮೈಕ್ರೋಮೀಟರ್ ಬಗ್ಗೆ ಒಂದು ಅಮೇಜಿಂಗ್ ಫ್ಯಾಕ್ಟನ್ನು ತಿಳಿಸ್ಕೊಡ್ತೇನೆ. ಏನಪ್ಪ ಅದು ಅಮೇಜಿಂಗ್ ಫ್ಯಾಕ್ಟ್ ಅಂದರೆ, ಈ ತಿಂಬಲ್ ಝೀರೋನ ಐದರ್ ಫಾರ್ವರ್ಡ್ ಬ್ಯಾಕ್ವರ್ಡ್, ನೀವು ಯಾವ ಥರನೇ ಮೂವ್ ಮಾಡಿ 0 ಇಂದ 0 ಮಾಡಿದಾಗ ಆ ಡಿಸ್ಪ್ಲೇಸ್ಮೆಂಟ್ ಎಷ್ಟಿರುತ್ತೆ ಅಂದರೆ 0.5 ಇರುತ್ತೆ. ನೀವು ಯಾವತ್ತಾರು ಥಿಂಕ್ ಮಾಡಿದ್ದೀರ ಈ ಡಿಸ್ಪ್ಲೇಸ್ಮೆಂಟ್ 0.5ನೇ ಯಾಕೆ ಆಗುತ್ತೆ ಅಂತ? ಅದಕ್ಕೆ ರೀಸನ್ ಈ ನಿಮ್ಮ ಸ್ಪಿಂಡಲ್ನ ಥ್ರೆಡ್. ಈ 0.5 mm ಇರೋದ್ರಿಂದನೇ ನಾವು ಯಾವಾಗಲೂ ಈ ತಿಂಬಲ್ನ 0 ಇಂದ 0 ಐದರ್ ನೀವು ಫಾರ್ವರ್ಡ್ ಮೂವ್ ಮಾಡಿ ಇಲ್ವಾ ಬ್ಯಾಕ್ವರ್ಡ್ ಮೂವ್ ಮಾಡಿ ಅದರ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಅದರ ಡಿಸ್ಪ್ಲೇಸ್ಮೆಂಟ್ ಯಾವತ್ತೂ 0.5 ಆಗಿರುತ್ತೆ. ಹೇಗಿತ್ತು ಈ ಅಮೇಜಿಂಗ್ ಫ್ಯಾಕ್ಟ್? ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಆದ್ದರಿಂದ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತಷ್ಟು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಮೆಜರಿಂಗ್ ಪ್ರೋಸೆಸನ್ನು ತಿಳಿದುಕೊಳ್ಳೋಣ. ಈಗ ನಾನು ಈ 25 to 50 mm ಮೈಕ್ರೋಮೀಟರಿಂದ ಈ ವರ್ಕ್ ಪೀಸ್ನ ಡಯಾಮೀಟರ್ ಮೆಜರ್ ಮಾಡಿ ತೋರಿಸ್ತೀನಿ. ಇಂಪಾರ್ಟೆಂಟಾಗಿ ತಿಳಿದುಕೊಳ್ಳಬೇಕಾದದ್ದು ಏನಂದರೆ, ಮೈಕ್ರೋಮೀಟರ್ನ ಯಾವ ಥರ ಹೋಲ್ಡ್ ಮಾಡಬೇಕಂತ. ಯಾವತ್ತು ಮೈಕ್ರೋಮೀಟರ್ನ ಈ ಥರ ಹೋಲ್ಡ್ ಮಾಡಿ, ರೈಟ್ ಹ್ಯಾಂಡಲ್ಲಿ ಮೈಕ್ರೋಮೀಟರ್ನ ಹೋಲ್ಡ್ ಮಾಡಿ, ಯಾವ ವರ್ಕ್ ಪೀಸ್ನ ನೀವು ಡೈಮೆನ್ಷನ್ ಮೆಜರ್ ಮಾಡ್ತೀರೋ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿ ಈ ಥರ
ಡೈಮೆನ್ಷನ್ನ ಮೆಜರ್ ಮಾಡೋಣ. ಇದನ್ನು ಲಾಕ್ ಮಾಡಿ. ಸೊ ಈಗ ನೀವು ನೋಡ್ಬೋದು, ಸೊ ಇದರ ಡೈಮೆನ್ಷನ್ ಬಂದುಬಿಟ್ಟು 31.78 ಇದೆ. ಸೊ ಯಾವ ಥರ ಇದನ್ನು ನಾನು ಮೆಜರ್ ಮಾಡ್ತೀವಿ ಹೇಳ್ತೀನಿ ನೋಡಿ. ಸೊ ಫಸ್ಟು ಮೇನ್ ಸ್ಕೇಲ್ನ ರೀಡ್ ಮಾಡಿ. ಸೊ ಮೇನ್ ಸ್ಕೇಲ್ ರೀಡಿಂಗ್ ಏನಿದೆ 31 ಇದೆ. ಅದೇ ಥರ ನೀವು ಕೆಳಗೆ ನೋಡಿ 0.5 ರೀಡಿಂಗು ಕಾಣ್ತಿದೆ. ಅಂದರೆ ಮೇನ್ ಸ್ಕೇಲ್ ರೀಡಿಂಗ್ ಏನಾಯಿತು 31.5 ಪ್ಲಸ್ ತಿಂಬಲ್ ಸ್ಕೇಲ್ ರೀಡಿಂಗ್ನ ಆ್ಯಡ್ ಮಾಡಿ. ಸೊ ತಿಂಬಲ್ ಸ್ಕೇಲ್ ರೀಡಿಂಗ್ ಎಷ್ಟಿದೆ 28 ಡಿವಿಷನ್ಸ್ ಇದೆ. ಅಂದರೆ 31.5 ಪ್ಲಸ್ 28 ಡಿವಿಷನ್ಸ್ ಅಂದರೆ ಸೊ ಇದರ ಟೋಟಲ್ ರೀಡಿಂಗ್ ಆಯಿತು 31.78. ಸೊ ಈ ಥರ ನಾವು ಈ ವರ್ಕ್ ಪೀಸ್ನ ಡಯಾಮೀಟ್ರನ್ನು ಮೆಜರ್ ಮಾಡ್ತೀವಿ. ಈಗ ನಾನು ನಿಮಗೆ ಈ 75 to 100 mm ಝೀರೋ ಏರ್ನ ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಲೆಂತ್ ಮಾಸ್ಟರ್. ಸೊ ಈ ಲೆಂತ್ ಮಾಸ್ಟರ್ನ ಏನು ಮಾಡ್ತೀವಿ, ಈ ಎರಡು ಜಾಸ್ಗಳ ಮಧ್ಯೆ ಪ್ಲೇಸ್ ಮಾಡಿ ಈ ತಿಂಬಲ್ನ ಮೂವ್ ಮಾಡ್ತೀವಿ. ಸೊ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ಈ ಸೆಂಟ್ರ್ ಲೈನ್ ಈ ತಿಂಬಲ್ನ ಝೀರೋಗೆ ಎಕ್ಸಾಕ್ಟಾಗಿ ಕೋಯಿನ್ಸೈಡ್ ಆಗಿದೆ. ಸೊ ಆದ್ದರಿಂದ ಈ ಮೈಕ್ರೋಮೀಟ್ರಲ್ಲೂ ಯಾವ ಥರದ ಎರರ್ ಇಲ್ಲ, ಇದನ್ನು ಝೀರೋ ಎರರ್ ಆಗಿದೆ. ಈಗ ನಾನು ನಿಮಗೆ ಈ 50 to 75 ಮೈಕ್ರೋಮೀಟ್ರಿಂದ ಈ ವರ್ಕ್ ಪೀಸ್ನ ಡಯಾಮೀಟ್ರನ್ನ ಮೆಜರ್ ಮಾಡಿ ತೋರಿಸ್ತೀನಿ. ಯಾವ ಥರ ಮೆಜರ್ ಮಾಡೋದು ನೋಡ್ಕೊಳ್ಳಿ. ಈ ವರ್ಕ್ ಪೀಸ್ನ ಜಾಸ್ ಮಧ್ಯೆ ಮೂವ್ ಮಾಡ್ತಾ, ಸೊ ಈ ಥರ ಮೈಕ್ರೋಮೀಟರ್ ಜಾಸ್ನ ಮೂವ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೋಡ್ತೀರಾ ರ್ಯಾಚೆಟ್ನ ಮೂವ್ ಮಾಡಿದ್ದೀನಿ. ಸೊ ರೀಡಿಂಗ್ನ ಲಾಕ್ ಮಾಡಿದ್ದೀನಿ. ಸೊ ಈಗ ನೀವು ನೋಡ್ಬೋದು ಈ ವರ್ಕ್ ಪೀಸ್ನ ಡಯಾಮೀಟ್ರ್ 53 ಪ್ಲಸ್ ಈ ತಿಂಬಲ್ ಡಿವಿಷನ್ ಬಂದುಬಿಟ್ಟು 22. ಅಂದರೆ ಇದರ ರೀಡಿಂಗ್ ಬಂದುಬಿಟ್ಟು 53.22 mm. ಸೊ ಇಲ್ಲಿ ರೀಡಿಂಗ್ ಚೆಕ್ ಮಾಡಿ. ಸೊ 53 ಇದೆ ಮತ್ತು 0.5 ನಮಗೆ ಕಾಣ್ತಿಲ್ಲ. 53 ಮೇನ್ ಸ್ಕೇಲ್ ರೀಡಿಂಗ್ ಬಂದುಬಿಟ್ಟು 53. ಸೊ ಈ ತಿಂಬಲ್ ಸ್ಕೇಲ್ ಎಷ್ಟಿದೆ 22 ಡಿವಿಷನ್ಸ್. ಅಂದರೆ 53 ಪ್ಲಸ್ 22 ಡಿವಿಷನ್ಸ್ ಇಸ್ ಈಕ್ವಲ್ ಟು 53.22 mm. ಸೊ ಈ ವರ್ಕ್ ಪೀಸ್ನ ಡಯಾಮೀಟ್ರ್ ಬಂದುಬಿಟ್ಟು 53.22 mm. ಸೊ ಈ ಥರ ನಾವು ಈ ವರ್ಕ್ ಪೀಸ್ನ ಡಯಾಮೀಟ್ರ್ ಮೆಜರ್ ಮಾಡ್ತೀವಿ. ಸೊ ಮಿತ್ರರೇ, ಈ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರನ್ನು ಸಬ್ಸ್ಕ್ರೈಬ್ ಮಾಡಿ.